ಆಗಲ್ಲ. ಗೌರ್ಮೆಂಟ್ ಆಫೀಸರ್ ಬರ್ತಿದ್ದಾರೆ, ಅವ್ರ ಕೆಲಸ ಮಾಡ್ತಾ ಇದ್ರೆ ನೀವು ಮುಂಚೆ ಬರ್ಕೊಂಡು ಇದು ಮಾಡಬೇಡ ಅಂತ ಬೇಡ, ಇಲೀಗಲ್ ಇದೆ. ನೀವು ಏನು ಹೇಳ್ತಾ ಇಲ್ಲ. ಮೆಜರಿಂಗ್ ಬಿಲ್ಡಿಂಗ್ ಔಟ್ ಸೈಡ್ಗೆ ಅದು ಒಂದು ಐಟಮ್ ನಂಬರ್ 1 ಆಗೋಗುತ್ತದೆ. ಆಮೇಲೆ ಐಟಮ್ ನಂಬರ್ 2ಗೆ ಈ ಕಡೆ ಇರೋ ಪ್ರಾಪರ್ಟಿ 70 ಅಡಿನಾ ಮೇಡಮ್, 70 ಅಡಿ ಬಂದ್ರೆ ಈ ಬಿಲ್ಡಿಂಗ್ ಎಲ್ಲ ಕವರ್ ಆಗ್ಬಿಡ್ತದೆ. ಅರ್ಧ ಭಾಗ ಕರೆಕ್ಟ್ ಆಗಿ ಬಾಕ್ಲಿದೆಯಲ್ಲ, ಅದಕ್ಕೆ ಕವರ್ ಆದ್ಮೇಲೆ ಈ ಕಡೆ ಐಟಮ್ ನಂಬರ್ 2 ಮೆಜರಿಂಗ್ ಮಾಡೋಕ್ಕಿಲ್ಲ ಜಾಗ. ಒಂದು ಸಣ್ಣ ತರ ಸಿಗುತ್ತೆ ಮೇಡಮ್. ಹೌದಾ? ಅದೇ ಮೇಡಮ್, ಕ್ರಾಸ್ ಬರುತ್ತೆ ಫ್ರಂಟ್ಗೆ ಲೆಫ್ಟ್ ಬಂದ್ರೆ ಸರ್. ಈ ರೋಡ್ ಅನ್ನೋದೇ ಇರ್ಲಿಲ್ಲ. ರೋಡ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಮೆಜರ್ಮೆಂಟ್ ತಗೊಂಡ್ಬಿಟ್ಟು ಮಿಕ್ಕಿದ್ 100 × 100/45. 100 × 45. 100 × 45. ಅದು 100 ಹೆಂಗೆ 45 ಹೆಂಗೆ? 100 ಹೆಂಗೆ ಸರ್? ಅದು ಹೆಂಗೆ 100 ಈ ಕಡೆ ಏನು ವಿಷಯ? ಸ್ಟ್ರೈಟ್ ಇಟ್ಕೊಳ್ಳಿ ಸರ್. ನಾನು ಹೇಳೋದು ಸ್ವಲ್ಪ ಕೇಳಿಲ್ಲ. ಆ ಬಿಲ್ಡಿಂಗ್ ಅಲ್ಲಿ ಆಲ್ರೆಡಿ ಆ ಬಿಲ್ಡಿಂಗ್ ಅಲ್ಲಿಗೆ ಬರುತ್ತೆ ಅಂತ ಅವ್ರು ಮಾರ್ಕ್ ಮಾಡಿ ನಮ್ಗೆ ನಾವೇನು ಬರ್ಕೊಳ್ಳಂಗಿಲ್ಲ, ಇದೇ ಸಾಕು. ಅಂದ್ರೆ ಇದು ಮಾತ್ರ ಒಂದು ದಾರಿ ರಸ್ತೆ ಇದು ಈ ಥರ ಈ ಹಿಡಿದು ಅಳತೆ ಹಿಡಿದ್ರು చెప్తారు కదా అటు మెజర్మెంట్ చేయండి ఇంటిది ఎంత ఉందో అంతే ఈ సైట్ ఇది ఎంత ఉందో అంతే 67 ಇಲ್ಲಿಗೆ ಬೇಕಾಗಿಲ್ಲ. ಇಲ್ಲಿಗೆ ಮಾಡಿದ್ರೆ ಇದನ್ನ ನಾವು ತಿರುಗಿ ಅಳತೆ ಮಾಡಕ್ ಬರಲ್ಲ. ಬರ್ಕೊಂಡಿರ್ತಾರೆ, ಇಲ್ವಲ್ಲ ಪ್ಲೇಸ್ ಇಲ್ಲ ನೋಡಿ. ಯಾಕಂದ್ರೆ ನೆಕ್ಸ್ಟ್ ನೀವು ಸ್ಕೆಚ್ ಹಾಕೋದಕ್ಕೂ ನಾವು ಮಾಡೋದಕ್ಕೂ ಆಗಲ್ಲ. ಯೋಚನೆ ಮಾಡಿ. ಕಾಂಪೌಂಡ್ 50 ಫೀಟ್ ಇದೆ. ಸರ್ 70 ಅಡಿ ಇಲ್ಲಿ ಬರ್ತಾ ಇದೆ. ಒಂದೊಂದು ಸೈಡ್ ಬನ್ನಿ. ಒಂದ್ ಸೈಡ್ ಈ ಕಡೆ ಬರುತ್ತೆ, ಒಂದ್ ಸೈಡ್ ಅಲ್ಲಿ ಬರುತ್ತೆ. ಪ್ರಾಪರ್ಟಿ ಅಳತೆ ಮಾಡ್ಕೊಳ್ಳಿ. ಅದನ್ನೇ ಇದು ಅಳತೆ ಮಾಡ್ತಾ ಇರೋದು ಇವಾಗಿಲ್ಲ. ಇದರಲ್ಲಿ ಅರ್ಧ ಹೋಯ್ತಲ್ಲ, ಆ ಬಿಲ್ಡಿಂಗ್ ಸೇರ್ಕೊತಲ್ಲ 17 ಅಡಿ. ಅದು ಹೋದ್ಮೇಲೆ ತಿರುಗಿ ನಾವು ಅದನ್ನ ತಿರುಗಿ ಅಳತೆ ಮಾಡಿದ್ರೆ ಹೇಳಿ ಶಿವಪ್ಪ, ನೀವು ಅರ್ಥ ಕಾಲದ ಅರ್ಥమైంది. ಎಷ್ಟಿದೆ ಸರ್? ಇದು 24 ಇದೆ. ಇದು ಮುಗಿತಲ್ಲ, ಎಂಡ್ ಆದ್ಮೇಲೆ ಅಲ್ಲಿಂದ ಕಂಟಿನ್ಯೂ ಆಗ್ಬೇಕಲ್ಲ ನೆಕ್ಸ್ಟ್. ಯೋಚನೆ ಮಾಡಿ ఇక్కడ నుంచి అంతే సార్ ఎంత వస్తుంది చూస్తాం. ಆಗಿದೆ, ಇನ್ನು ಒಂದು ಬೇಕು ಮಾಡ್ಕೊಂಡು ಬನ್ನಿ. ಮಾರ್ಕ್ ಮಾಡ್ಕೊಂಡು 67 ಇದು 70 ಬಿಟ್ಟಲ್ಲ. ಕರೆಕ್ಟ್ ಆಗಿ ಮೊದಲಿಂದನೂ ಹಂಗೆ ಇದ್ದಿದ್ದು. ಅಲ್ಲಿ ಕರೆಕ್ಟ್ ಆಗಿ 67 ಕರೆಕ್ಟ್ తీసుకుందాం. ಬೇಗ ಮಾಡ್ಬೇಕು ನೀವು. ಇರೋಕ್ಕಾಗಲ್ಲ. ಹೇಳಿ. ಹಲೋ. ಇಲ್ಲ 4 ಮಾಡಬೇಕು. 4 ಪ್ರಾಪರ್ಟಿನೂ ಮೆಜರ್ಮೆಂಟ್ ಮಾಡಲೇಬೇಕು. ಮಾಡಿಬಿಟ್ಟು ಫೋನ್ ಮಾಡ್ತೀನಿ.
ಬಿಲ್ಡಿಂಗ್ ಇದು ದಾರಿಗೆ ಬಿಡಿ, ಅವ್ರಿಗೂ ಬೇಕಲ್ಲ ದಾರಿ, ಯಾರಿಗೆ ದಾರಿ? ಅವ್ರಿಗೆ ಬಿಡಿ, ಅವ್ರಿಗೆ ಬೇಕಲ್ಲ ದಾರಿ. ಅಲ್ಲ ಅದು ಅವ್ರದ್ದೇ ತಾನೇ. ಅದೇ ಸರ್ ನಾನು ಹೇಳೋದು ಕೇಳಿ, ಇದು ಬಿಟ್ಟು ಅದು 24 ಬತ್ತಲ್ಲ, ಹಿಂಗೆ ಎಷ್ಟು ಬರುತ್ತೋ ಅಳತೆ ಮಾಡ್ಕೊಳ್ಳಿ. ಅಂದ್ರೆ ಈ ದಾರಿ ಬಿಟ್ಬಿಡ್ತೀರಾ? ಬಿಡಿ ಏನು ಅಂತ ನಾನು ಹೇಳ್ತಾ ಬೇಡ, ಹಾಕೊಳ್ಳಿ ಸರ್. ಇವ್ರದ್ದು ಯಾರು ದಾರಿ ಬಿಡ್ತೀರಾ? ನೀವು ಹಾಕಿ ಅವ್ರು ರಿಲೆವೆಂಟ್ ಸ್ಕೆಚ್ ಕೂಡ ಮಾಡ್ಕೊಡ್ಬೇಕು. ಇವಾಗ ಇಲ್ಲಿ ಓವರ್ಲ್ಯಾಪಿಂಗ್ ಇದೆ ಪ್ರಾಪರ್ಟೀಸ್. ಅಲ್ಲ ಸರ್, ಇವಾಗ ಇವಾಗ ಫೋನ್ಲಿಂದ ಆ ಕಡೆ ಹೋಗಿ ಸರ್, ಇವಾಗ ತಿರುಗಿ ಅದ್ರ ಅಳತೆ ಮಾಡಿದ್ರೆ ಹೆಂಗೆ? ಬಂದ್ಬಿಡಿ, ಅದೇನಲ್ಲ హలో ఇంకా 17 ఏళ్ళు ఎంత కూడా ఉంటుందండి ఎత్తండి. ఇంకా 17 ఉంది కదా. ఉండే జాగా వస్తాడు ఆట నేర్కే ఇదా 50 అడి వస్తుంది. 50 అడి సరే సార్. ఇప్పుడు నాకు 67 ఉంది. యాడ జాగా ఆ గోడ సెపరేట్ గా ఉంది. అదే ಮಾಡೋದು ಯಾವ ಜಾಗ రూమే ఉండే, ఆ రూమే దొబ్బిండారు. ಸರಿಕಾ ఇప్పుడు ಈ ಜಾಗ ಇಲ್ಲ. ನಿಮ್ಮ ಹೆಸರು ರಾಶಿಕಾ ರೆಡ್ಡಿ. ನಿಮ್ಮ ಮನೆ ಹತ್ರ ಬರೋದಿಲ್ಲಪ್ಪ, ಎಲ್ಲಿದೆ ಅಲ್ಲಿ ಮಾಡ್ಕೊತಾರೆ. ಇವಾಗ ಈಜಿ ಬಂದು ಜಾಗ ಇದೆ ಅಂತ ಇಲ್ಲಿ ಮಾಡ್ಕೊಡ್ತಾರೆ ಅವರು. ಆಫೀಸರ್ ಬರ್ತಾ ಇದ್ದಾರೆ. ಆಫೀಸರ್ಗೆ ನೀವು ಮನೆ ಮುಂದೆ ಮಾಡ್ಕೊಡ್ತಾರೆ ಅಂದ್ರೆ ನಾವು ಅಡ್ವೊಕೇಟ್ಸ್, ಅವ್ರ ಆಫೀಸರ್ ನಿಮ್ಮದ್ರಲ್ಲಿ ಏನಿದೆ ನೀವು ಮಾಡ್ಕೊಳ್ಳಿ. ಮಾಡ್ತಾ ಇದೀನಿ. ಅದೇ ಎಲ್ಲಿದೆ ಇಲ್ಲಿ 50 ಸೆಕ್ರೆಟರಿ ಅವ್ರು ಏನಂದ್ರ ಇಲ್ಲ 50 ಅದೆಲ್ಲ ಹಾಕ್ಬಿಡಿ, ಪರವಾಗಿಲ್ಲ. ಸೆಗ್ಮೆಂಟ್ ಹಾಕ್ಬಿಡಿ. ನೀವು 70 ಮಾಡಿ ಅಂದ್ರೆ ಅದು ವಿರೋಧನೇ ಅಲ್ಲ. ಅದ್ರ ವಿರೋಧ ಮಾತಾಡ್ಬೇಡ. ಹೇಳಿದೀರಾ, ನಾನು ಕೇಳಿದೀನಿ ಅಷ್ಟೇ. ಪರವಾಗಿಲ್ಲ ಬಿಡಿ. ಮಾಡ್ಕೊಳ್ಳಿ, ನಿಮ್ದು ಮಾಡ್ಕೊಳ್ಳಿ. ಮೆಜರ್ಮೆಂಟ್ ಮಾಡ್ತಾ ಇದೀನಿ. ನಮ್ದು ಏನು ತೊಂದರೆ ಮಾಡ್ತಾ ಇದೆ? ಮನೆ ಮುಂದೆ ಇದ್ರೆ ನಿಮ್ದ್ರಲ್ಲಿ ಏನಿದೆ ಮಾಡ್ಕೊಳ್ಳಿ, ನಮ್ದ್ರಲ್ಲಿ ಬರಬೇಡಿ ಅಂತ. ಅದಕ್ಕೆ 3 ವರ್ಷದ ಮುಂದೆ ಎಲ್ಲರಿಗೂ ಬರತ್ತಂದ್ರೆ ಇದು ನಮ್ ಜಾಗ, ನಾವು ಓಡಾಡಕ್ ನಮ್ದು 150 ಓಡಬೇಕು. ನಾವಲ್ಲಿ ಬರೋದಿಲ್ಲಪ್ಪ. ನಿಮ್ದ್ರಲ್ಲಿ ಮಾಡ್ಕೊಳ್ಳಿ. ನಿಮ್ದ್ರಲ್ಲಿ ನಮ್ಮ ಅಪ್ಪ ಅಮ್ಮ ನಮ್ಮ ತಾತವರೆಲ್ಲ ಓದಿರೋ ನಿಮ್ದ್ರಲ್ಲಿ ಮಾಡ್ಕೊಳ್ಳಿ, ನಾನು ಅಭ್ಯಂತರ ನಮ್ಗಿಲ್ಲ. ಸರ್ 56 ಸರ್ ఇది 50 పోయేదానికి అంతా చేసి ఉంది రోడ్ ఉంటుంది. ఇది 50 కరెక్టా? 67కి 70 ఉంది. ఇది 50 చూడు, రోడ్ నీకే ఉంది, ఎక్కడ పోయలే. ఇంటి 50 ఇల్లు 50కి ఉంది. మీరు ఎంత ఉందో దాన్ని ఇంకా 50 అమ్మా. పెట్టి తెప్పి 50 50 ఎంత ఇంకా ఆడ రాకపోలే కదా. 67 నేసిండారు కదా. ನನ್ನ ಹೆಸರು ರತ್ನಮ್ಮ ಅಂತ. ನಮ್ದು ಪ್ರಾಪರ್ಟೀಸ್ ಎಲ್ಲ ಕಾವೇರಿಹಳ್ಳಿ ಗ್ರಾಮದಲ್ಲಿ ಇರೋದು. ಅದು ಮನೆಯಲ್ಲ ಮಳೆನಲ್ಲಿ ಎಲ್ಲ ಗೋಡೆ ಎಲ್ಲ ಬಿದ್ದೋಗ್ಬಿಟ್ಟಿದೆ, ಶಿಥಿಲ ಆಗೋಗ್ಬಿಟ್ಟಿದೆ ಅಂತ ತಿರ್ಗಿ ಅದನ್ನೆಲ್ಲ ಸರಿ ಮಾಡಿಸ್ಬೇಕು ಅಂತ ಹೋದಾಗ 3 ವಾರ ಯಾರು 8 ಗಂಟೆಗೆ ಬರಲಿಲ್ಲ. ಆಮೇಲೆ ತುಂಬಾ ಗಲಾಟೆಗಳಿಗೆಲ್ಲ ಮಾಡೋದಕ್ಕೆಲ್ಲ ಬಂದಿದ್ರು. ಅದಕ್ಕೆ ನಾವು PDOಗೆ ಇವಾಗೆಲ್ಲ ರಿಪೋರ್ಟ್ ಕಂಪ್ಲೇಂಟ್ ಮಾಡಿದ್ದಕ್ಕೆ ಅವ್ರು ಇವತ್ತು ಇನ್ಸ್ಪೆಕ್ಷನ್ ಬರ್ತೀನಿ ಅಂತ ಹೇಳಿದ್ರು. ಇನ್ಸ್ಪೆಕ್ಷನ್ ಎಲ್ಲ ಮಾಡ್ಕೊಂಡು ಮೆಜರ್ಮೆಂಟ್ ಎಲ್ಲ ನಮ್ದು ಇಷ್ಟು ಅಷ್ಟು ಅಂತ ಹೇಳಿದ್ದಾರೆ. ಇದು ರಿಪೋರ್ಟ್ ಮೇಲೆ ತಗೊಂಡ್ಬಿಟ್ಮೇಲೆ ಲೈಸೆನ್ಸ್ ಕೊಡ್ತೀವಿ ಅಂತ ಹೇಳಿ ಮನೆಗಳೆಲ್ಲ ಕಟ್ಕೊಳೋದಕ್ಕೆ ಅಂತ ಹೇಳ್ಬಿಟ್ಟು ಅವ್ರು ಆರ್ಡರ್ ಮಾಡಿದ್ದಾರೆ. ಪರವಾಗ ರತ್ನಮ್ಮ ಪರವಾಗಿ ಬಂದಿರೋದು ನಾವು ಅಡ್ವೊಕೇಟ್ಸ್. ಸೊ ಫಸ್ಟ್ ಬರುವ ಲಾಸ್ಟ್ ವೀಕ್ ಬಂದಿದ್ ನಾವು ಬಂದ್ ಮಾಡ್ತೀನಿ ಅನ್ ಬಂದಿಲ್ಲ. ನಮ್ ಮುಂದೆನೆ ಹೋಗ್ಬಿಟ್ರು ಅವರು PDO ಮಂಜುನಾಥ. ಆಮೇಲೆ ತಿರ್ಗಾ ಕಂಪ್ಲೇಂಟ್ ಕೊಟ್ಟು ಇದ್ ಮಾಡ್ಮೇಲೆ ಇಲ್ಲ ಸರ್ ಬಂದ್ ಮಾಡಿ ಕೊಡ್ತೀನಿ ಅನ್ಬಿಟ್ಟು ಬಂದು ಇವತ್ತು ಮಾಡಿದ್ರು. ಬಟ್ ಇದ್ರೇನೋ ನಮ್ ಜಾಗನಲ್ಲಿ ಸುಮಾರು ಜನ ಮನೆಗಳು ಕಟ್ಟಿದ್ದಾರೆ ನಮ್ ಜಾಗನಲ್ಲಿ ವಿತೌಟ್ ಇವ್ರ ಪರ್ಮಿಷನ್. ಇವ್ರ ಕೈವಾಡ ಇದೆ ಅದ್ನಲ್ಲಿ. ಇವ್ರು ನಮ್ಗೆ ಗೊತ್ತಾಗಿದ್ದ ಇನ್ಫಾರ್ಮೇಶನ್ ಎಲ್ಲ ಊರ್ ಜನರೇ ಹೇಳ್ತಾರೆ ನಮ್ಗೆ. ಸೊ ಅದ್ ಪ್ರಕಾರ ಅದ್ ಬಗ್ಗೆ ಇನ್ವೆಸ್ಟಿಗೇಷನ್ ಹಾಕಿದೀವಿ. ನೋಡೋಣ ಫರ್ದರ್ ಏನಾಗುತ್ತೆ. ಆ ರೀತಿ ಏನಾದ್ರೆ ನಾವು ಆಕ್ಷನ್ ತಗೊಳ್ತೀವಿ ಸರ್ ಲೀಗಲ್ ಆಗಿ. ಟೋಟಲ್ ಆಗಿ ಎಷ್ಟು ಮನೆ ಕಟ್ಬಿಟ್ಟಿದ್ದಾರೆ ಸರ್? ಟೋಟಲ್ ಆಗಿ ಇದೆ ಸರ್, ಸುಮಾರು ಇದೆ. ಈಗ ಇಲ್ಲಿ ಹೇಳಿದ್ರೆ ಅದು ಸರಿಯೇ ಇರಲ್ಲ. ಅದ್ ನಾನು ಕೋರ್ಟ್ ಮುಖಂಗ ಮಾಡ್ತೀನಿ ಸರ್. ಫರ್ದರ್ ಆಕ್ಷನ್ ಕೋರ್ಟ್ ಮುಖಂಗ ಮತ್ತೆ ಇನ್ವೆಸ್ಟಿಗೇಷನ್ ಆಗುತ್ತೆ. ಲೋಕಾಯುಕ್ತ ಎನ್ಕ್ವೈರಿನೂ ಇದ್ ಬಗ್ಗೆ ಆಗುತ್ತೆ. ಯಾಕಂದ್ರೆ ನಮ್ ಜಾಗನಲ್ಲಿ ಸುಮಾರು ಅವ್ರು ಕಟ್ಕೊಂಡಿದ್ದಾರೆ. ಊರ್ ಜನನೇ ಹೇಳ್ತಾರೆ ನಮ್ಗೆ ಈ ರೀತಿ ಆಗಿದೆ. ಇವ್ರು ಜಾಸ್ತಿ ಬ್ಯಾಂಗ್ಳೂರ್ನಲ್ಲಿ ಇರ್ತಾರಲ್ಲ, ಸೊ ಅದಕ್ಕೆ ಕರೆಕ್ಟ್ ಆಗಿ ಟೈಮ್ ನೋಡ್ಕೊಂಡು ಮಾಡಿರೋದು ಇದೆಲ್ಲ. ಸರ್ ಇವ್ರು ಸೀನಿಯರ್ ಸಿಟಿಸನ್, ಸೊ ಇವ್ರಿಗೆ ಪ್ರೊಟೆಕ್ಷನ್ ಕೊಡ್ಬೇಕು, ಪೊಲೀಸಿಂದಾನು ಪ್ರೊಟೆಕ್ಷನ್ ಕೊಡ್ಬೇಕು. ಮತ್ತೆ ಇಲ್ಲಿ ಆಫೀಸ್ ಬಂದ್ರೆ ಒಂದೊಂದ್ ದಿವಸ ಕೂರ್ಸಿ ಇವ್ರಿಗೆ ಬರ್ತೀವಿ, ಇವತ್ತು ಬರ್ತೀವಿ ನಾಳೆ ಬರ್ತೀವಿ ಆಟ ಆಡಿಸ್ತಾರೆ.
ಅದೆಲ್ಲ ಮತ್ತೆ ಹೆಂಗೆ ಮನೆ ಕಟ್ಟಿದ್ದಾರೆ ಅವ್ರ ಊರ್ ಜನ ಬೇರೆಯವರು. ಸೊ ಅದ್ ಬಗ್ಗೆ ಇನ್ವೆಸ್ಟಿಗೇಷನ್ ಹಾಕ್ತಿವಿ. ವಿತೌಟ್ PDO ಸಪೋರ್ಟ್, ವಿತೌಟ್ ಇವ್ರ ಹೆಲ್ಪ್ ಇಲ್ಲ ಅಂದ್ರೆ ಆಗಲ್ಲ. PDO ಸಪೋರ್ಟ್ ಇಂದಾನೆ ಆಗೇ ಇರೋದು. ಲೆಟ್ ಇಮ್ ಸಿ ಅದು ಏನಾಗುತ್ತೆ ನೋಡ್ಕೊಂಡು ನಾವು ಇನ್ವೆಸ್ಟಿಗೇಷನ್ ಹಾಕಿದೀವಿ. ಇವ್ರು ಇಲ್ಲೇ ಇರ್ತಾರೆ ಊರಿನಲ್ಲಿ, ಇದ್ರ ನಾವು ಜಬರ್ದಸ್ತಿ ಮಾಡಿರೋದು ಇದೆಲ್ಲ. ಅದು ಏನ ಎನ್ಕ್ರೋಚ್ ಆಗಿದ್ರೆ ಫರ್ದರ್ ನಾವು ಏನ್ ಸ್ಟೆಪ್ ತಗೋಬೇಕು ಅದ್ ಮಾಡ್ಕೊಳ್ತೀವಿ ಸರ್. ಥ್ಯಾಂಕ್ ಯು ವೆರಿ ಮಚ್.